ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ಸ್ ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳು MBA, MCA, MTech ವಿದ್ಯಾರ್ಥಿಗಳು ಹಾಗೆ ಒಂದು KCETಯಿಂದ ಯಾರೆಲ್ಲ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಿದ್ರು ಅಂಥ ವಿದ್ಯಾರ್ಥಿಗಳು ಒಂದು SSP ಸ್ಕಾಲರ್ಶಿಪ್ದು ನಾವು ರಿನ್ಯೂವಲ್ ಯಾವ ರೀತಿ ಮಾಡಬೇಕು, ಹಾಗೆ ಅಪ್ಲಿಕೇಶನ್ನ ಯಾವ ರೀತಿ ಫ್ರೆಶ್ ಆಗಿ ಅಪ್ಲಿಕೇಶನ್ನ ಯಾವ ರೀತಿ ಎದುರು ಸಲ್ಲಿಸಬೇಕು ಅಂತ ಸುಮಾರು ವಿದ್ಯಾರ್ಥಿಗಳಿಗಾದರೆ ಈಗಾಗಲೇ ಫಸ್ಟ್ ಇಯರ್ ಮುಗಿಸಿ ಸೆಕೆಂಡ್ ಇಯರ್ಗೆ ಹೋಗಬೇಕಾದ್ರೆ ರಿನ್ಯೂವಲ್ ಮಾಡಬೇಕಾದ್ರೆ ಡೇಟಾ ಫೆಚ್ ಆಗ್ತಿಲ್ಲ ಅಂತ ಪ್ರಾಬ್ಲಮ್ಮು ಫೇಸ್ ಆದರೆ ಮಾಡ್ತಿದ್ರು. ಸೊ ಅದ್ರ ಬಗ್ಗೆ ಹಾಗೆ ಲಾಸ್ಟ್ ಡೇಟ್ಸ್ ಬಗ್ಗೆ ಆದರೆ ಹಾಗೆ ಸ್ಕಾಲರ್ಶಿಪ್ ಅಮೌಂಟು ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಅದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಸ್ಕಾಲರ್ಶಿಪ್ಸ್ ಅಪ್ಡೇಟ್ಸು ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ಹಾಗೆ ಕೌನ್ಸಿಲಿಂಗ್ ರಿಲೇಟೆಡು ಎಲ್ಲ ರೀತಿಯ ಎಜುಕೇಷನಲ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಲಾಸ್ಟ್ ಡೇಟ್ಸ್ ಬಗ್ಗೆ ಆದರೆ ನೋಡೋದು, ಇಲ್ಲಿ ನೋಡಿ, ಕಾಲೇಜು ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಇದಕ್ಕೆ ಒಂದು ಜನವರಿ 6ನೇ ತಾರೀಕು ಆದರೆ ಹೇಳಿದ್ದಾರೆ. ಒಂದು PU ಸ್ಟೂಡೆಂಟ್ಸು ಯಾರೆಲ್ಲ ಇದ್ದಾರೆ ಅಂಥ ವಿದ್ಯಾರ್ಥಿಗಳೆಲ್ಲ ಒಂದು ಜನವರಿ 6 ಒಳಗಡೆ ಆದರೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಯಾರೆಲ್ಲ SC ವಿದ್ಯಾರ್ಥಿಗಳಿದ್ರು ಅಂಥ ವಿದ್ಯಾರ್ಥಿಗಳು ಒಂದು 15/1/2026 ಆದರೆ ಇದೇ ತಿಂಗಳು ಜನವರಿ 15 ಆದರೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಇದು ಮತ್ತೇನೋ ಎಕ್ಸ್ಟೆಂಡ್ ಆದರೆ ಆಗುತ್ತೆ. ಸೊ ಈಗಾಗಲೇ ಯಾರೆಲ್ಲ ಒಂದು ಕಾಲೇಜೆಲ್ಲ ಸ್ಟಾರ್ಟ್ ಆಗಿ ಒಂದು ಎಕ್ಸಾಮಿನೇಷನ್ಸ್ ರಿಸಲ್ಟ್ಸ್ ಎಲ್ಲ ಬಂದಿದೆಯೋ ಪ್ರೀವಿಯಸ್ ಇಯರ್ದು ಅಂಥ ವಿದ್ಯಾರ್ಥಿಗಳು ಡಿಲೇ ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ಗೆ ನೀವು ಅಪ್ಲೈ ಮಾಡಿದ್ರೆ ಬೇಗ ನಿಮಗೆ ಸ್ಕಾಲರ್ಶಿಪ್ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಇದು ಯಾಕಂದರೆ SC ST ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಸ್ ಆದರೆ ಬೇಗನೆ ಬರ್ತಿದೆ. ಇನ್ನು OBC ವಿದ್ಯಾರ್ಥಿಗಳಿಗೆ ಯಾರಿಗೆಲ್ಲ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎಲ್ಲ ಅಮೌಂಟ್ ಜಾಸ್ತಿ ಇದೆಯೋ ಅಂಥ ವಿದ್ಯಾರ್ಥಿಗಳಿಗಾದರೆ ಇನ್ನೂ ಸ್ಕಾಲರ್ಶಿಪ್ಸಲ್ಲಿ ಒಂದು DBT ಪುಷ್ಟು DBT ಇನ್ನೂ ಅಂತಲೇ ಇದೆ. ಸುಮಾರು ವಿದ್ಯಾರ್ಥಿಗಳಿಗಾದರೆ OBC ವಿದ್ಯಾರ್ಥಿಗಳಿಗೆಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಇನ್ನೂ ಬಂದಿಲ್ಲ ಪ್ರೀವಿಯಸ್ ಇಯರ್ಸ್ದು. ಆದರೆ SC ST ವಿದ್ಯಾರ್ಥಿಗಳು ನೀವು ಎಷ್ಟು ಬೇಗ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಸ್ಕಾಲರ್ಶಿಪ್ಸ್ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆದರೆ ಆಗ್ತಿದೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ಗೌರ್ಮೆಂಟ್ ಕರ್ನಾಟಕ ಕಡೆಯಿಂದ ಆಗಿರ್ಬೋದು, ಎರಡು ಸ್ಕಾಲರ್ಶಿಪ್ಸ್ ಆದರೆ ಅಮೌಂಟ್ಸು ಆದರೆ ಬರ್ತಿದೆ. ಸೊ ಆದರೆ ಯಾರೆಲ್ಲ OBC ವಿದ್ಯಾರ್ಥಿಗಳು ನಮಗೆ ಲಾಸ್ಟ್ ಇಯರ್ಸ್ದೇ ಅಮೌಂಟ್ ಬಂದಿಲ್ಲ, ಈ ವರ್ಷ ಅಪ್ಲೈ ಮಾಡೋದು ಏನಕ್ಕೆ ಅಂತ ಅಂದ್ಕೊಂಡಿದ್ರೆ, ಸೊ ನೀವು ಆ ರೀತಿ ಆದರೆ ಮಾಡೋಕ್ಕೆ ಹೋಗಬೇಡಿ. ಪ್ರೀವಿಯಸ್ ಇಯರ್ಸಲ್ಲೂ ಅಷ್ಟೇ ಒಂದು 2 ಇಯರ್ಸ್ ಬ್ಯಾಕ್ ಅಮೌಂಟ್ ಎಲ್ಲ ಮೊನ್ನೆ ಬಂದಿದೆ. ಸೊ ಅದರಿಂದ ನೀವು ಯಾರು ಒಂದು ನಿರಾಸೆಗೆ ಒಳಗಾಗಿ ಈ ವರ್ಷ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಿರ ಇರೋಕ್ಕೆ ಹೋಗಬೇಡಿ. ಕಂಪಲ್ಸರಿ ನಿಮಗೆ ಅಮೌಂಟ್ ಆದರೆ ಕೊಡ್ತಾರೆ. ಸೊ ಆದರೆ ಡಿಲೇ ಆಗ್ತಿದೆ ಅಷ್ಟೇ. ಪ್ರೀವಿಯಸ್ ಇಯರ್ಸಲ್ಲೆಲ್ಲಾದರೆ ಬೇಗ ಬರ್ತಿತ್ತು, ಈಗ ಒಂದು ಗ್ಯಾರಂಟೀಸಿಂದ ಎಲ್ಲ ಕಾಂಗ್ರೆಸ್ ಗೌರ್ಮೆಂಟಿಂದ ಸ್ವಲ್ಪ ಅಮೌಂಟ್ ಆದರೆ ಒಂದು ಶಾರ್ಟೇಜ್ ಆಗಿ ಡಿಲೇ ಆದರೆ ಆಗ್ತಿದೆ. ಆದರೆ 100% ನಿಮಗೆ ಯಾರಿಗೆಲ್ಲ ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೋ ಅಂಥ ವಿದ್ಯಾರ್ಥಿಗಳಿಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫೈ ಆಗಿದ್ದರೆ ಪುಷ್ಟು DBT ಅಮೌಂಟ್ಸು ಗೌರ್ಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ಸ್ಗೆ ಬಂದ ತಕ್ಷಣ ನಿಮಗೆ ಪುಷ್ಟು DBTS ಕೊಟ್ಟು ನಿಮಗೆ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಮಾಡ್ತಾರೆ. ಅದು ಈ ವರ್ಷ ಆಗಿರ್ಬೋದು, ನೆಕ್ಸ್ಟ್ ಇಯರ್ ಆಗಿರ್ಬೋದು, ಖಂಡಿತ ನಿಮಗೆ ಅಮೌಂಟ್ ಆದರೆ ಬರುತ್ತೆ. ಸೊ ಅದರಿಂದ ನೀವು ಯಾರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ದಿರಾ ಅಂತೂ ಇರಬೇಡಿ. ನೀವು ಅಪ್ಲೈ ಮಾಡಿ ಬಂದರೆ ಒಂದು ಖುಷಿ ತಾನೇ ನಿಮಗೆ ಕೂಡ. ಸೊ ಅದರಿಂದ ನಿಮಗೆ 100% ಅಮೌಂಟ್ ಆದರೆ ಬರುತ್ತೆ. ಸ್ವಲ್ಪ ಡಿಲೇ ಆಗುತ್ತಿದೆ ಅಷ್ಟೇ, ಸ್ವಲ್ಪ ಅಲ್ಲ, ಒಂದು 1 ಇಯರ್ 2 ಇಯರಿಂದ ಇದೇ ರೀತಿ ಆಗ್ತಿದೆ. ಸೊ ಆದರೆ ಅಮೌಂಟ್ ಆದರೆ ಬರುತ್ತೆ. ನೀವು ಅಪ್ಲೈ ಮಾಡಿದಿರ ಮಾತ್ರ ಇರೋಕ್ಕೆ ಹೋಗಬೇಡಿ. ಅಮೌಂಟ್ಸ್ ಆದರೆ ಸ್ಕಾಲರ್ಶಿಪ್ ಅಮೌಂಟು ಬಂದೇ ಬರುತ್ತೆ. ಸ್ವಲ್ಪ ಒಂದು ಡಿಲೇ ಆಗಿದೆ ಅಷ್ಟೇ. ಇನ್ನು SC ST ವಿದ್ಯಾರ್ಥಿಗಳಂತೂ ಕಂಪಲ್ಸರಿ ಅಪ್ಲೈ ಮಾಡಿ. ಯಾಕಂದರೆ ನಿಮಗೆ ಕಂಪ್ಲೀಟು CET ಫೀಸ್ ಎಲ್ಲ ರೀಫಂಡ್ ಆಗ್ತಿರೋದ್ರಿಂದ. ಇಲ್ಲಾಂದರೆ ನೀವು ನಿಮ್ಮ ಪಾಕೆಟ್ನಿಂದ ನಿಮ್ಮ ಅಮೌಂಟ್ ಆದರೆ ಸ್ವಂತ ದುಡ್ಡಿಂದ ಕಾಲೇಜ್ಗೆ ಫೀಸ್ನ ಆದರೆ ಪೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಕಾಲೇಜು ಪ್ರೈವೇಟ್ ಕಾಲೇಜಸ್ಸಲ್ಲೆಲ್ಲ ಫೀಸ್ನ ಪೇ ಮಾಡಿಸ್ಕೊತಿದ್ದಾರೆ. ಅದರಿಂದ ನೀವು ಇಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ನಿಮಗೆ ಅಮೌಂಟ್ ಆದರೆ ರೀಫಂಡ್ ಆಗಿ ಕಂಪ್ಲೀಟ್ CET ಫೀಸ್ ಆದರೆ ಬರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/1/2026. ಇದೇ ತಿಂಗಳು ಒಂದು ಜನವರಿ 31ರವರೆಗೂ ಆದರೆ ಲಾಸ್ಟ್ ಡೇಟ್ ಆದರೆ ಕೊಟ್ಟಿದ್ದಾರೆ. ಎಲ್ಲ OBC ವಿದ್ಯಾರ್ಥಿಗಳು ಇರ್ರೆಸ್ಪೆಕ್ಟಿವ್ ಆಫ್ ಕೋರ್ಸಸ್ಸು ನೀವು ಆದರೆ ಅಪ್ಲೈ ಮಾಡ್ಕೋಬೋದು. ಹಾಗೆ ಟೆಕ್ನಿಕಲ್ ಎಜುಕೇಷನ್ನು ಬೋರ್ಡ್ಗೆ 31/1/2026 ಅದು ಅಷ್ಟೇ. ಹಾಗೆ ಮೈನಾರಿಟೀಸ್ ಯಾರಾದರೂ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ, ಒಂದು ಮುಸ್ಲಿಂ ವಿದ್ಯಾರ್ಥಿಗಳಾಗಿರ್ಬೋದು, ಕ್ರಿಶ್ಚಿಯನ್ನು, ಎಲ್ಲ ಒಂದು ಮೈನಾರಿಟೀಸ್ ವಿದ್ಯಾರ್ಥಿಗಳಿಗೆ 31/1/2026 ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಹಾಗೆ ST ವಿದ್ಯಾರ್ಥಿಗಳಿಗೆ ಒಂದು ಫೆಬ್ರವರಿ 15ರವರೆಗೂ ಆದರೆ ಲಾಸ್ಟ್ ಡೇಟ್ ಆದರೆ ಕೊಟ್ಟಿದ್ದಾರೆ. ಇನ್ನು ಆರ್ಯ ವೈಶ್ಯ ಇಲಾಖೆದು ಅಷ್ಟೇ 28/7/2026 ಇದೆ. ಹಾಗೆ ನೀವು ಇನ್ನೂ ಯಾರಾದರೂ EWS ಕ್ಯಾಟಗರಿಯಲ್ಲೇ ಇದ್ದು EWS ಅಲ್ಲಿ ಸರ್ಟಿಫಿಕೇಟ್ ಹೊಂದಿದ್ದರೆ ನೀವು ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಕೂಡ GM ಕ್ಯಾಂಡಿಡೇಟ್ಸು ಅಪ್ಲೈ ಆದರೆ ಮಾಡ್ಕೋಬೋದು. ಇಷ್ಟು. ಹಾಗೆ ಇಲ್ಲಿ 2025-26 ಇಲ್ಲಿ ನೀವು ಬಂದು ಲಾಗಿನ್ ಆದರೆ ಇಲ್ಲಿ ನೀವು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಹೋಗಿ ನೀವು ಅಮೌಂಟು ಬರುತ್ತಾ ಇಲ್ಲ, ಯಾವ ರೀತಿ ಒಂದು ಪ್ರೋಸೆಸ್ ಆದರೆ ಇದೆ ಅಂತ ಸ್ಟೆಪ್ಸ್ ಆದರೆ ಇಲ್ಲಿ ಗಮನಿಸ್ಕೋಬೋದು. ನೀವು ಪ್ರೀವಿಯಸ್ ಇಯರ್ದು ಸ್ಕಾಲರ್ಶಿಪ್ಪು ಬಂದಿದೆಯಾ ಇಲ್ವಾ ಅಂತಲೂ ಇಲ್ಲಿ ಹೋಗಿ ನೀವು ಸ್ಟೇಟಸ್ ಆದರೆ ಚೆಕ್ ಮಾಡ್ಕೋಬೋದು. ಇಲ್ಲಿ 2 ಸ್ಟೆಪ್ಸ್ ಆಗಿ ನಿಮಗೆ ಕಂಪ್ಲೀಟು ಸ್ಟೇಟಸ್ ಬಗ್ಗೆ ಆದರೆ ತಿಳಿಸ್ಕೊಡ್ತಾರೆ. ಇಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬಂದು ಕಾಲೇಜ್ ಕಡೆಯಿಂದ ಇರುತ್ತೆ. ಇಲ್ಲಿ ನಿಮಗೆ ವೆರಿಫೈ ಆದ್ರೇ ನೆಕ್ಸ್ಟ್ ಸ್ಟೆಪ್ ಆದರೆ ಹೋಗುತ್ತೆ. ಇದು ಆಲ್ಮೋಸ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಆಗುತ್ತೆ.
ಹಾಗೆ ಸೆಕೆಂಡ್ ಲೆವೆಲ್ ವೆರಿಫಿಕೇಷನಲ್ಲಿ ಮಾತ್ರ ನಿಮಗೆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫೈ ಆಗಿ ಅಮೌಂಟ್ ಆದರೆ ತೋರಿಸುತ್ತೆ. ಇಲ್ಲಿ ಪೇಯ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೆ ಗೌರ್ಮೆಂಟ್ ಆಫ್ ಕರ್ನಾಟಕ. ಇಲ್ಲಿ ನೋಡ್ಬೋದು ಒಂದು 2 ಸೆಕ್ಷನ್ ಆಗಿ ಡಿವೈಡ್ ಮಾಡಿಕೊಂಡು ಇಲ್ಲಿ ಅರೌಂಡ್ 45,559 ಹಾಗೆ 30,373 ರೂಪಾಯಿ ಹಾಗೆ ನಿಮಗೆ 4,800 ಹಾಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ 2,800 ಒಂದು ಇಲ್ಲಿ ಫುಡ್ ಆ್ಯಂಡ್ ಅಕಾಮಿಡೇಷನು ಹಾಗೆ ಫೀಸ್ ಕನ್ಸೆಷನು 2 ಸ್ಕೀಮ್ಸ್ ಹತ್ರ ಇರುತ್ತೆ. ಅದರಲ್ಲಿ ನಿಮಗೆ ಅಕಾಡೆಮಿಕ್ ಅಲವೆನ್ಸಸ್ಸು ಇಲ್ಲಿ ನೋಡ್ಬೋದು. ಇದು ಕಂಪ್ಲೀಟು ಈ ವಿದ್ಯಾರ್ಥಿಗಳಿಗಾದರೆ ಇನ್ನೂ ಬಂದಿಲ್ಲ. ಸೊ ಆದರೆ ಫೀಸ್ ಕನ್ಸೆಷನ್ ಅಮೌಂಟ್ ಆದರೆ ಇಲ್ಲಿ 33,173 ಅದರ ಬಂದಿದೆ. ಹಾಗೆ ಒಂದು ಕೆಳಗಡೆ ಇಲ್ಲಿ ನೋಡ್ಬೋದು NSP ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇಲ್ಲಿ 49,759 ಆದರೆ 2 ಅಮೌಂಟು ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ SC/ST ವಿದ್ಯಾರ್ಥಿಗಳಿಗಾದರೆ ಅಮೌಂಟ್ ಆದರೆ ರಿಲೀಸ್ ಆದರೆ ಆಗಿದೆ ಬಂದಿದೆ. ಈ ವರ್ಷ ಸುಮಾರು ವಿದ್ಯಾರ್ಥಿಗಳು ಕೇಳ್ತಿರೋದು ರಿನ್ಯೂವಲ್ ಮಾಡಬೇಕಾದ್ರೆ ಯಾವ ರೀತಿ ಆದರೆ ಮಾಡಬೇಕು ಅಂತ. ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಅಂತ ಕೊಟ್ಟರೆ ಇಲ್ಲಿ ಸೇಮ್ ಸ್ಟೆಪ್ಸು ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ 4 ಸ್ಟೆಪ್ 5 ಈ ರೀತಿ ಆದರೆ ಇರುತ್ತೆ. ಇದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಫೇಸ್ ಮಾಡ್ತಿರೋದು ಸ್ಟೆಪ್ 2 ಅಲ್ಲಿ ಕಾಲೇಜ್ ಡೀಟೇಲ್ಸ್ ಆದರೆ ಫೆಚ್ ಆಗ್ತಿಲ್ಲ ಅಂತ ಲಾಸ್ಟ್ ಟೈಮ್ ಅಂದರೆ ಹೇಳಿದರು. ಅಲ್ಲಿ ಬಂದು ನೀವು ಆರ್ ಯು ಸ್ಟಡಿಯಿಂಗ್ ಇನ್ ಎನಿ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತ ಕೇಳುತ್ತೆ. ಇಲ್ಲಿ ಎಸ್ ಅಂತ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ನಾರ್ಮಲಾಗಿ ಯಾರು ಕರ್ನಾಟಕದ ಆಚೆಯಿಂದ ಓದ್ತಿದ್ರೆ ಅವರಿಗೆ ಸ್ಕಾಲರ್ಶಿಪ್ ಬರೋಲ್ಲ. ಸೊ ಅದರಿಂದ ನೋ ಅಂತಲೇ ಕೊಡಿ. ಹಾಗೆ ಇಲ್ಲಿ ಯಾರಾದರೂ CBSE ICSE ಬೋರ್ಡಿಂದ ಓದ್ತಿದ್ರೆ ಅಲ್ಲಿ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಟು ನೀವು ಇಲ್ಲಿ ಇಮಿಡಿಯೇಟ್ ಕೊಟ್ಟಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ಹಾಗೆ ಒಂದು ಕಾಲೇಜ್ ನೇಮು ಯಾವ ಇಯರು ನೋಡ್ಬೋದು. ನಿಮಗೆ MBA ಕೋರ್ಸ್ ಇಯರು, ಸೆಕೆಂಡು ಗೌರ್ಮೆಂಟ್ ಸಿಟಿ ಇನ್ ಪ್ರೈವೇಟ್ ಕಾಲೇಜು ಈ ರೀತಿ ನಿಮಗೆ ಕಂಪ್ಲೀಟು ಇನ್ಫಾರ್ಮೇಷನ್ ಆದರೆ ತೋರಿಸುತ್ತೆ. ಅದಾದ ನಂತರ ನಿಮಗೆ ಏನಾದರೂ ಡೀಟೇಲ್ಸು ಕರೆಕ್ಟ್ ಇದೆ ಅಂದರೆ ನೀವು ಹೌದು ಅಂತ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಟು ಕರೆಕ್ಷನ್ ಆದರೆ ಮಾಡ್ಬೋದು. ಇಲ್ಲಿ ಹಾಗೆ UG PG ಇವೆಲ್ಲ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಇಲ್ಲಿ ಮೋಡ್ ಆಫ್ ಅಡ್ಮಿಷನ್ ಮಾತ್ರ ನೀವು ಕೋರ್ಸಸ್ ವಿಚ್ ಆರ್ ಫಿಲ್ಡ್ ಥ್ರೂ KER ಕಾಮೆಂಟ್ಗೆ ಅಂತ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಪ್ಷನ್ನ. ಅದಾದ ನಂತರ ನೀವು ಇಲ್ಲಿ ಸೆಲೆಕ್ಟ್ ಎಂಟ್ರೆನ್ಸ್ ಎಕ್ಸಾಮು CET KE ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ PG or UG ಯಾರಾದರೂ KCET ವಿದ್ಯಾರ್ಥಿಗಳಿದ್ದರೆ PG or UG ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಕೌನ್ಸಿಲಿಂಗ್ ನಂಬರು ಏನಾದರೂ CET ನಂಬರ್ ಇತ್ತು ಅದನ್ನಾದರೆ ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ಅಡ್ಮಿಷನ್ನು ಇಯರ್ ಬಂದು ನೀವು ಯಾವ ಇಯರು ಅಡ್ಮಿಷನ್ ಆಗಿರ್ತೀರೋ ಆ ಒಂದು ಕೌನ್ಸಿಲಿಂಗ್ ಎಂಟ್ರೆನ್ಸ್ ಆಗಿ PG CET 24 ಆಗಿದ್ದರೆ 24, 25 ಆಗಿದ್ದರೆ 25 ಆ ರೀತಿ ಆದರೆ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು PG ಡಿಗ್ರಿ MBA MCA MTech ಅಂತ ಸಪ್ರೇಟಾಗಿ ಆಪ್ಷನ್ಸ್ ಇದೆ, ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. PG ಡಿಗ್ರಿ MCA ಲೇಟ್ರಲ್ ಎಂಟ್ರಿ MCA MBA MTech ಅಂತ. ಇಲ್ಲಿ ನಾನು MBA ಆಗಿರೋದ್ರಿಂದ PG ಡಿಗ್ರಿ MBA ಅಂತ ಕೊಟ್ಟು ಗೆಟ್ ಡೇಟ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸಾರಿ ನೋಡಿ, ಈ ರೀತಿ ಆದರೆ ಗೆಟ್ ಡೇಟಾ ಕೊಟ್ಟು ನಿಮ್ಮ ಸ್ಟೂಡೆಂಟ್ ಡೀಟೇಲ್ಸು ಹಾಗೆ ಕೋರ್ಸಸ್ ಯಾವ ಅದು ಕಾಲೇಜ್ ಫೀಸ್ ಟೈಪು ಹಾಗೆ ಸೀಟ್ ಟೈಪು ಅಡ್ಮಿಷನ್ ಇಯರು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಆದರೆ ಬರುತ್ತೆ. ಇಲ್ಲಿ ನೀವು ಒಂದು ಅಡ್ಮಿಷನ್ದು ಅಪ್ಲೋಡ್ ಕೌನ್ಸಿಲಿಂಗ್ ಅಡ್ಮಿಷನ್ ಆರ್ಡರ್ ಅಂತ ಏನಾದರೂ ತೋರಿಸ್ತಿದೆ ಅದನ್ನು ಇಲ್ಲಿ PDF ಫೈಲು ಒಂದು ಅಡ್ಮಿಷನ್ ಆರ್ಡರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. PDF ಫೈಲು ಇಷ್ಟು ಅಪ್ಲೋಡ್ ಮಾಡಿದ್ರೆ ನೀವು ನೆಕ್ಸ್ಟ್ ಸ್ಟೆಪ್ಸ್ಗಾದರೆ ಫರ್ದರು ಹೋಗ್ಬೋದಾಗುತ್ತೆ. ಈ ಹಿಂದೆ ಸುಮಾರು ವಿದ್ಯಾರ್ಥಿಗಳು ಅದೇ ಸ್ಟೆಪ್ಪಲ್ಲಿ ಪ್ರಾಬ್ಲಮ್ ಆದರೆ ಫೇಸ್ ಮಾಡ್ತಿದ್ದಿದ್ದು. ಈಗಾದರೆ ಸಾರ್ಟ್ ಔಟ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ರಿನ್ಯೂವಲ್ ಆದರೆ ಮಾಡ್ಕೊಳ್ಳಿ ಆದಷ್ಟು ಬೇಗ. ಒಂದು ಜನವರಿ 31 ಒಳಗಡೆ ಆದಷ್ಟು ಬೇಗ ನೀವು ಅಪ್ಲೈ ಮಾಡ್ಕೊಂಡ್ರೆ ಪ್ರಿಯಾರಿಟಿ ಬೇಸಸ್ಸು ಬೇಗ ಅಪ್ಲೈ ಮಾಡಿದರೆ ಬೇಗ ಸ್ಕಾಲರ್ಶಿಪ್ ಸಿಗೋ ಚಾನ್ಸಸ್ ಆದರೆ ಇರುತ್ತೆ ಅಷ್ಟೇ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಸ್ಕಾಲರ್ಶಿಪ್ ಬಗ್ಗೆ ಹಾಗೆ ಒಂದು ಹಾಸ್ಟೆಲ್ ರಿಲೇಟೆಡ್ ಏನೇ ಎಜುಕೇಷನಲ್ ರಿಲೇಟೆಡ್ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಮಾಡ್ಬೋದು ಏನಾದರೂ ಡೌಟ್ಸ್ ಇದ್ದರೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದೆ ನೋಡೋದಾದ್ರೂ ಸಿಗೋಣ.